ಜಾಸ್ತಿ ಹೊತ್ತು ಈ ರೀತಿ ಇಟ್ಕೊಂಡಿದ್ದಕ್ಕೆ ನೋವಾಗ್ತಿದ್ಯಾ? ಹಾಗೆಲ್ಲ ಏನಿಲ್ಲ ಯಜಮಾನ್ರೆ. ನೀನು ಎಷ್ಟೋ ದಿನಗಳಿಂದ ಕೈಯಲ್ಲಿ ಉಂಗುರನ ತೊಡಸ್ಕೊಂಡಿರ್ಬೇಕಾದ್ರೆ ನೋವಾಗಿರಲ್ಲ. ಅಂಥದ್ರಲ್ಲಿ ಸ್ವಲ್ಪ ಹೊತ್ತು ನಿನ್ನ ಕೈ ಹಿಡ್ಕೊಂಡು ಅಮ್ಮನ ಉಂಗುರನ ನೋಡ್ತಿದ್ರೆ ನೋವು ಹೇಗಾಗುತ್ತೆ ಹೇಳು? ನಿಜಾನೇ ಯಜಮಾನ್ರೆ, ಇದು ಅಮ್ಮ ಅವ್ರ ಮದುವೆ ಉಂಗುರನೇ. ನಾನು ಒಂದ್ಸಲ ನೋಡ್ಬೋದಾ? ಕೈಗೆ ತಗೊಂಡು ನೋಡ್ಲಾ? ಹಾಗೆ ಆಗ್ಲಿ. ಮನೆಗೆ ಬಂದೆ, ತೊಂದರೆ ಕೊಟ್ಟೆ. ಎಲ್ಲರೂ ಏನೇ ಹೇಳಿದ್ರು ಸಹಿಸ್ಕೊಂಡೇ ಬಂದೆ. ಆದರೆ ಈ ಉಂಗುರನ ಕದಿಯೋದಕ್ಕೂ ಮುಂಚೆ ನೀನು ನನಗಿದು ಬೇಕು ಅಂತ ನನ್ನ ಹತ್ರ ಬಂದು ಹೇಳಬೇಕಾಗಿತ್ತು. ಏನಂತಿದ್ದೀರಾ ಯಜಮಾನ್ರೆ? ನಾನು ಮದುವೆ ಉಂಗುರನ ಕಳ್ತನ ಮಾಡಿದ್ದೀನಿ ಅಂತಿದ್ದೀರಾ? ವಿಶಾಲಾಕ್ಷಮ್ಮನ ಆಣೆ. ನಿಲ್ಸೋ. ಈ ಪ್ರಾಮಿಸು ಗೀಮಿಸು ಎಲ್ಲ ಏನು ಬೇಡ. ಕೇಳಬೇಕಿತ್ತ ಇಲ್ವಾ ಅದನ್ನು ಕೇಳ್ತಿದ್ದೀನಿ ಅಷ್ಟೇ. ನಾನು ಇದನ್ನ ತಗೊಂಡಿಲ್ಲ ಯಜಮಾನ್ರೆ. ಮತ್ತೆ ನಿನಗೆ ಹೇಗೆ ಸಿಕ್ತು? ನಿನ್ ಕೈಗೆ ಹೇಗೆ ಬಂತು? ಲಕ್ಷ್ಮೀಪುರ ದೇವಸ್ಥಾನ ಹತ್ರ ಸಿಕ್ತು. ಗಾಯತ್ರಿ ಅಮ್ಮವ್ರು ನನಗೆ ಸಿಕ್ಕಿದಾಗ ನಿಮ್ದೇನಾ ಅಂತ ಕೇಳಿದ್ರೆ ಹೌದು ಅಂದ್ರು. ತಗೊಳ್ಳಿ ಅಮ್ಮವ್ರೆ ಅಂತ ನಾನು ಅವ್ರಿಗೆ ಕೊಟ್ರೆ ನಿನ್ನ ಹತ್ರನೇ ಇರ್ಲಿ ಅಂದ್ರು ಯಜಮಾನ್ರೆ. ಇಷ್ಟಕ್ಕೂ ನಿನಗೆ ಮಾತಾಡೋದಕ್ಕೆ ಬರಲ್ಲ ಅಂತಾರೆ, ಆದರೆ ನನ್ನ ಹತ್ರ ಮಾತ್ರ ನೀನು ಸ್ಪಾಟಲ್ಲಿ ಕತೆಗಳನ್ನ ಹೇಳ್ತೀಯಾ? ನನಗೆ ಹೇಗೆ ಕಾಣಿಸ್ತಿದ್ದೀನಿ ನಾನು? ನನಗಂತೂ ಅರ್ಥ ಆಗ್ತಿಲ್ಲ ಯಜಮಾನ್ರೆ. ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್. ನೀನು ಹೇಳ್ತಿರೋದ್ರಲ್ಲಿ ಸ್ವಲ್ಪನಾದ್ರೂ ಅರ್ಥ ಇದೆಯಾ? ಹಾಂ, ಸತ್ತಿರೋ ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನಿನಗೆ ಹುಚ್ಚಿಡ್ದಿದೆ ಅಂತ ಬಾಯಿಗೆ ಬಂದಾಗ ಬೈದೆ ನಾನು. ಈಗ ನಮ್ಮಮ್ಮನ ಉಂಗುರ ಸಿಕ್ಕಿದೆ ಅಂತ ಈಗ ಅದನ್ನು ಕೊಡೋಕೆ ಹೋಗ್ತಿದ್ರೆ ನಾನು ನಿನ್ನ ಹತ್ರನೇ ಇಟ್ಕೊಡೋಕೆ ಹೇಳಿದ್ರೆ ಅಂತ ಛೇ, ನಾನು ಹೀಗೆ ಇನ್ನೂ ನಂಬ್ತಿದ್ರೆ ನನ್ನಂಥ ಫುಲ್ ಯಾರೂ ಇರಲ್ಲ. ನನಗೆ ತೊಂದರೆ ಕೊಡೋದು ನಿಲ್ಲಿಸ್ತೀಯ ನೀನು? ಕೋಪ ತರಿಸಿದ್ರೆ ಕ್ಷಮಿಸ್ಬಿಡಿ. ನಾನು ನಿಜ ಹೇಳಿದ್ರು ನಂಬಲ್ಲ ಅಂತ ನಂಗೆ ಅರ್ಥ ಆಯ್ತು. ನೀವೇನ್ ಹೇಳಿದ್ರು ಅದನ್ನ ಕೇಳು ಅಂದ್ರು ನಮ್ಮಮ್ಮ. ಹಾಗಾದ್ರೆ ಹೇಳ್ತಿದ್ದೀನಿ ಕೇಳು. ನಿನ್ನೆ ಮೊನ್ನೆ ಇವತ್ತು ಯಾವಾಗ್ಲೂ ಒಂದನ್ನೇ ಹೇಳ್ತಿದ್ದೀನಿ, ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ. ನಿನ್ ಜೊತೆ ಸಂಸಾರ ಮಾಡಲ್ಲ ಅಂತ. ಪಂಚೆ ಕಟ್ಕೊಳ್ಳಿ ಅಂದೆ, ಕಟ್ಟಿಸ್ಕೊಂಡೆ. ಕುಂಕುಮ ಇಟ್ಟಿಸ್ಕೊಂಡೆ. ಪೂಜೆಗೂ ಕೂತ್ಕೊಂಡೆ. ಪ್ರತಿಯೊಂದು ಸಂಪ್ರದಾಯನ ಪಾಲಿಸ್ಕೊಂಡೇ ಬಂದೆ ನಾನು. ಈಗ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಇನ್ನು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಫಾರ್ಮಾಲಿಟೀಸ್ಗೋಸ್ಕರ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ನೀವೇನು ಹೇಳಿದ್ರು ಕೇಳ್ಕೊಂಡು ನೀವೇನು ಕೊಟ್ರೆ ಅದನ್ನು ತಿನ್ಕೊಂಡು ಇಲ್ಲಿವರೆಗೂ ತಡ್ಕೊಂಡು ಬಂದಿದ್ದೀನಿ.
ಬೆಂಕಿ ಬೆಂಕಿ ಸುಟ್ಟು ಹೋಗತ್ತೆ. ನೈನಿ ಹುಷಾರು ನೈನಿ. ಎಷ್ಟೋ ಕನ್ಸುಗಳಿಟ್ಕೊಂಡು ಆಸೆಯಿಂದ ಈ ಕ್ಷಣಕ್ಕೋಸ್ಕರ ಕಾಯ್ತಿರ್ತೀಯ ನೀನು. ಆದರೆ ನಾನು ಈ ರೀತಿ ಹೇಳ್ತಿರೋದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ನೈನಿ. ನಿನ್ನ ಜೊತೆ ಮದುವೆ ದಿನದಿಂದ ಹೇಳ್ತಾನೆ ಇದ್ದೀನಿ, ನಿನ್ನನ್ನು ನನ್ನ ಅರ್ಧಾಂಗಿ ಅಂತ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ಅಮ್ಮನ ಉಂಗುರ ನಿನ್ನ ಕೈಯಲ್ಲಿದೆ ಅಂತ ನಿನ್ನ ಕೈ ಹಿಡ್ಕೊಂಡೆ ಅಷ್ಟೇ. ಯಾವುದೇ ಕಾರಣಕ್ಕೂ ನಿನ್ನ ಕೈ ಜೀವನ ಪೂರ್ತಿ ಹಿಡ್ಕೋಬೇಕು ಅಂತಲ್ಲ. ಹಸುವಾದರೆ ನೀನು ಹಾಲು ಕುಡಿ, ನೋವಾದರೆ ಕಣ್ಣೀರಿಡು, ಮನ್ಸಲ್ಲಿ ಏನೂ ಇಟ್ಕೋಬೇಡ. ನೈನಿ ನೈನಿ ಬೆಂಕಿ ನೈನಿ ಒಳಗ್ ಬರ್ಬೋದಾ ಅಕ್ಕ? ಕುಡಿಯೋರ್ ಒಳಗ್ ಬರಬಾರ್ದು ಅಂತ ಬೋರ್ಡ್ ಹಾಕಿಲ್ವಲ್ಲ. ಈಗ್ಲೇ ತುಂಬಾ ಲೇಟ್ ಆಗಿದೆ, ಮಲ್ಕೊಂಡಿರ್ತೀಯ ಅಂದ್ಕೊಂಡಿದ್ದೆ. ಮಲ್ಕೊಂಡ್ರು ನನ್ನ ಹತ್ರ ಕದ್ಯಕ್ಕೆ ಏನೂ ಇಲ್ಲ. ನಿಮ್ ಭಾವ್ನೋರು ಆಸ್ತಿನೆಲ್ಲ ವಿಶಾಲ್ ಹೆಂಡತಿ ಹೆಸರಲ್ಲೇ ಬರ್ದಿದಾರಲ್ಲ. ಆದ್ರೆ ನೀನು ನೈನಿ ಹೆಸರು ಹೇಳಕ್ಕೂ ಇಷ್ಟಪಡಲ್ವಲ್ಲ ಅಕ್ಕ? ಹೇಳದ್ನಲ್ಲ, ಅವಳು ನನ್ನ ಮಗನ್ಗೆ ಹೆಂಡತಿ ಅಲ್ಲ. ಹೇಳಬೇಕು ಅಂದ್ರೆ ಈ ಮನೆ ಸೊಸೆ ಅಲ್ಲ. ಇನ್ನೊಂದ್ ಮದ್ವೆ ಆದ್ರೆ ಆಸ್ತಿಯಲ್ಲಿ ಹಕ್ಕು ಸಿಗದೆ ಇದ್ರು ವಿಶಾಲ್ನ ಆಪತ್ತಿಂದ ಕಾಪಾಡೋ ಹಕ್ಕು ನೈನಿದೆ ಅಕ್ಕ. ಎರಡನೇ ಮದ್ವೆ ಆದ್ರೆ ಅವಳು ಇಲ್ಲೆಲ್ಲಿ ಇರ್ತಾಳೆ? ಕಾಪಾಡೋ ಕೈಯಲ್ಲೇ ಬೇಡ್ಕೊಂಡು ತಿಂತಿರ್ತಾಳೆ. ಶಾಸ್ತ್ರಿಗಳ ಮೊಮ್ಮಗಳಿಗೆ ಬೇಡೋದು ಹೊಸದೇನಲ್ಲ. ತಪ್ಪು ಮಾಡ್ತಿದ್ಯಾ ಅಕ್ಕ. ಸತ್ಯನ ಅರ್ಥ ಮಾಡ್ಕೋತಿಲ್ಲ, ಒಳ್ಳೆತನಕ್ಕೆ ಬೆಲೆ ಕೊಡ್ತಿಲ್ಲ. ಏಯ್ ಸುಮ್ನಿರು. ಮನ್ಸಿಗೆ ಬಂದ ಹಾಗೆ ನೀನು ಬ್ರ್ಯಾಂಡ್ ಚೇಂಜ್ ಮಾಡ್ಬೋದು, ಕುಡಿಬೋದು, ಮಾತಾಡ್ಬೋದು. ಈ ತಿಲೋತ್ತಮದು ಒಂದೇ ಬ್ರ್ಯಾಂಡ್, ಯಾರನ್ನು ಕೇರ್ ಮಾಡಲ್ಲ. ಹೇಳ್ದ ಹಾಗೆ ವಿಶಾಲ್ ಮದ್ವೆ ಖಂಡಿತ ಮಾಡ್ತೀನಿ. ತೂರಾಡ್ಕೊಂಡಾದ್ರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡು. ಅಳು ಬಂದ್ರು ಕೋಪ ಬಂದ್ರು ಅದೇ ಅಕ್ಷತೆನ ಮುಷ್ಟಿಲ್ ಹಿಡ್ಕೋ. ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ. ಈಗ ಹೋಗು, ನನಗೆ ನಿದ್ದೆ ಬರ್ತಾ ಇದೆ. ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ರೆ ಆ ಶಾಪ ನಿನಗ್ ತಟ್ಟದೇ ಇರಲ್ಲ. ಒಳ್ಳೇದ್ ಮಾಡಿದ್ದಕ್ ನೀನೇನಾದೆ? ಗಂಡ ಬಿಟ್ಟು ಹೋದ್ನಾ? ಕುಡ್ತಾ ಶುರು ಮಾಡ್ಕೊಂಡ್ಯಾ? ಬಿಟ್ಟಿ ತಿನ್ಕೊಂಡು ಎಲ್ರತ್ರ ಬೈಸ್ಕೊಂಡು ಇದು ಒಂದ್ ಲೈಫಾ? ಹೋಗಿ ಬಾಟ್ಲಲ್ಲಿ ಸ್ವಲ್ಪ ಮಿಕ್ಕಿದ್ಯಲ್ಲ ಅದನ್ನು ಕುಡ್ದು ಮಲ್ಕೋ.
ಸಲಹೆ ಬುದ್ಧಿ ಮಾತು ಏನು ಬೇಡ. ಅನುಭವಿಸ್ತೀಯ ಅಕ್ಕ. ಅನುಭವಿಸೋದಕ್ಕೆ ಅಲ್ವಾ ಇದೆಲ್ಲ. ಗೆಟ್ ಔಟ್. ಚಿಕ್ಕತ್ತೆ, ಮಲ್ಕೊಳ್ಳೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ? ವಿಶಾಲ್ಗೆ ಮತ್ತೆ ಮದ್ವೆ ಮಾಡಿದ್ರೆ ಈ ಮನೆಗೆ ನಷ್ಟ ಆಗತ್ತೆ ಹಾಸಿನಿ. ತಿಲೋತ್ತಮಕ್ಕನ್ಗೆ ಹೇಳಿದ್ರೆ ಕೇಳ್ತಿಲ್ಲ. ಗಾಯತ್ರಿ ಅಕ್ಕನ್ಗೆ ಹೇಳೋಣ ಅಂತ ಬಂದೆ. ಕಣ್ಮುಂದೆ ಬಂಡೆ ತರ ನಿಂತಿರೋ ತಿಲೋತ್ತಮ ಅತ್ತೆನೆ ಕೇಳ್ದೆ ಇದ್ಮೇಲೆ ಕಾಣಿಸ್ದೆ ಫೋಟೋದಲ್ಲಿ ಮಾತ್ರ ಕಾಣಿಸೋ ದೊಡ್ಡತ್ತೆ ಹೇಗ್ ಕೇಳಿಸ್ಕೋತಾರೆ ಹೇಳಿ? ನೀವ್ ಸ್ವಲ್ಪ ಜಾಸ್ತಿ ಕುಡ್ದಿದ್ದೀರಾ? ಹೀಗ್ ಮಾತಾಡ್ತಿದ್ದೀರಾ? ನಾನ್ ನನ್ನ ನೋವನ್ನ ಮರೆಯಕ್ಕೆ ಕುಡಿತೀನಿ ಹೊರತು ನಾನೇ ಮರೆಯಕ್ಕಲ್ಲ ಹಾಸಿನಿ. ನಿಮಗಂತ ಕಷ್ಟ ಏನಿದೆ ಚಿಕ್ಕತ್ತೆ? ಅಜ್ಜಿಗೆ ಹೇಳಿ ಎಲ್ಲ ಸಾಲ್ವ್ ಮಾಡಿಸ್ತೀನಿ. ಅದು ಹಣದಿಂದ ಬಂದಂತ ತೊಂದ್ರೆ ಅಲ್ಲ, ವಿಧಿ ನನಗ್ ಕೊಟ್ಟಿರೋ ತೊಂದ್ರೆ ಅದು. ನನ್ ಗಂಡ ನನ್ನನ್ ಬಿಟ್ಟು ಹೋದ್ಮೇಲೆ ಶಬರಿ ಅತ್ತೆ ನನ್ನನ್ನ ಇಲ್ಲೇ ಇರಕ್ ಹೇಳಿದ್ರು. ವಿಶಾಲ್ ನಯನಿನ ಬಿಟ್ಬಿಟ್ಟು ಎರಡನೇ ಮದ್ವೆ ಮಾಡ್ಕೊಂಡ್ರೆ ಅವಳನ್ನ ಇಲ್ಲಿ ಇರೋಕ್ ಬಿಡ್ತಾರ ಹೇಳು? ತಿಲೋತ್ತಮ ಅತ್ತೆ ಮಾತ್ ಕೇಳಿ ಊರ್ಗ್ ಹೋಗಿದಾರಲ್ಲ, ನೈನಿನ್ ಬಿಟ್ ಬಂದ್ಬಿಡ್ತಾನಾ? ತಿಲೋತ್ತಮ ಅಕ್ಕ ಮಾತ್ ಕೇಳೋನು ನಮ್ಮ ಮಾತ್ ಎಲ್ ಕೇಳ್ತಾನೆ? ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೇದೇ ಆಗತ್ತೆ. ಅತ್ತೆ ಮುಂದೆ ಇರೋ ದೀಪ ಚೆನ್ನಾಗೆ ಬೆಳಗ್ತಿದ್ಯಲ್ಲ, ಅಂದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅರ್ಥ. ಸರಿ, ನೀವ್ ಹೋಗ್ ಮಲ್ಕೊಳ್ಳಿ. ಗುಡ್ ನೈಟ್ ಅತ್ತೆ. ವಿಶಾಲ್ ಇಲ್ಲಿಗ್ ಬಂದ್ರೆ ಸಮಸ್ಯೆ ಶುರುವಾಗ್ಬಿಡುತ್ತೆ, ಹೌದಲ್ವಕ್ಕ? ಯಾರ ದೃಷ್ಟಿ ಬಿತ್ತೋ ಏನೋ, ನೈನಿ ಅಕ್ಕ ಬಾವ ಒಂದಾಗ್ತಾರೇನೋ ಸಂತೋಷದಲ್ಲಿ ಕಾಲ್ಗೆ ಜಮಾರಿ ಹೂವು ಡೆಕೋರೇಷನ್ಸ್ ಐಟಮ್ ಎಲ್ಲ ತಗೊಂಡ್ ಬಂದೆ. ಶೋಭನಕ್ಕೆ ಅಷ್ಟೊಂದೆಲ್ಲ ಮಾಡಿದ್ವಿ, ಅದೇ ನಡಿದೆ ಬೆಂಕಿ ಹತ್ಕೊಂಡು ನಮ್ಗೆಲ್ರಿಗೂ ಬೇಜಾರಾಯ್ತು. ಹೋದ್ರೆ ಹೋಗ್ಲಿ ಬಿಡು, ಇವಳಿಗೇನು ಆಗ್ಲಿಲ್ಲ. ಎದುರುಗಡೆ ಬಾವ ಇದ್ದು ಬೆಂಕಿ ಹಸಿದ್ರು ಸರಿ ಹೋಯ್ತು. ಸೀರೆ ಹಾಳಾಯ್ತು, ಇವಳ ಪ್ರಾಣಕ್ಕೆ ಏನಾಗಿಲ್ಲ ಸದ್ಯ. ಯಾಕಮ್ಮ ಗಾಬರಿ ಆಗಿದ್ದೀಯಾ? ಯಾರಿಗೂ ಗಾಯ ಆಗಿಲ್ವಲ್ಲ? ಬೆಂಕಿ ಅಂಟ್ಕೊಳಕ್ಕೋ ಮುಂಚೆ ಯಜಮಾನ್ರ ಮಾತು ಕೇಳಿ ನನ್ನ ಮನ್ಸು ಸುಟ್ಟು ಹೋಯ್ತು ತಾತ. ಈ ವಿಷಯ ಹೇಳಿ ನಿಮ್ಮೆಲ್ರ ಮನ್ಸು ನೋಯ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಏನಾದ್ರೂ ಇದ್ರೆ ಜೋರಾಗಿ ಹೇಳಕ್ಕ, ಒಳಗೊಳಗೆ ಮಾತಾಡಿದ್ರೆ ನಮ್ಗೇನ್ ಅರ್ಥ ಆಗತ್ತೆ? ಹೊಸ ಸೀರೆ ಸುಟ್ಟೋಯ್ತು ಅಂತನಾ? ಅದಕ್ಕಲ್ಲ ಕಣೆ, ಮೊದಲನೇ ಸಲ ತವ್ರ ಮನೆಗ್ ಬಂದಾಗ ಹೀಗಾಗೋಯ್ತಲ್ಲ ಅಂತ ಖಂಡಿತ ಬೇಜಾರಾಗಿರುತ್ತೆ.
ಸ್ವಾಮಿ, ನೀವೇನು ಯೋಚನೆ ಮಾಡಬೇಡಿ. ಸೀತಾರಾಮರಂತಿರೋ ನಿಮ್ಮ ಮುಖದ ವರ್ಚಸ್ ನೋಡಿ ಯಾರು ಕಣ್ಣು ಬಿತ್ತೋ ಏನೋ. ಇದು ದೃಷ್ಟಿಯಿಂದನೇ ಆಗಿದ್ದು. ಯಜಮಾನ್ರು ಅದನ್ನ ಮೂಢನಂಬಿಕೆ ಅನ್ಕೋತಾರೆ ತಾತ. ನೀವೇನು ಹೇಳ್ಬೇಡಿ. ನನಗ್ ಗೊತ್ತಲ್ಲ, ನನ್ ಸೀರೆ ಸುಟ್ಟೋಗೋ ಮೊದಲು ಯಜಮಾನ್ರು ರಾಮನ್ ಥರ ನನ್ನ ಹತ್ರ ಬಂದ್ರು, ನನ್ನ ಕೈ ಹಿಡ್ಕೊಂಡ್ರು. ಅವರು ಮನ್ಸಲ್ಲಿರೋ ಮಾತನ್ನ ನಂಗೆ ಹೇಳಿದ್ರು. ಆಗ ನಂಗೇನ್ ಹೇಳ್ಬೇಕು ಅರ್ಥ ಆಗ್ಲಿಲ್ಲ. ಕಣ್ಣಲ್ಲಿ ನೀರ್ ತುಂಬ್ಕೋತು. ಆನಂದ ಬಾಷ್ಪ ಬಂದಿರತ್ತೆ. ಕಣ್ಣೀರ್ ಅಡ್ಡ ಬಂದು ಬೆಂಕಿ ಹತ್ಕೊಂಡಿದ್ ಬಗ್ಗೆ ಗಮನ ಕೊಟ್ಟಿಲ್ಲ. ಇಬ್ರು ಒಂದಾಗೋ ಸಮಯದಲ್ಲಿ ಬೆಂಕಿ ಹತ್ಕೊಂಡೆಲ್ಲ ಹಾಳಾಯ್ತು. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಹೌದಮ್ಮ, ನಡೆದಿದ್ದೆ ಹೇಳ್ತಿರೋದು. ಮುಂದೆ ನಡೆಯೋದನ್ನು ಹೇಳ್ತಾ ಇದ್ದೀನಿ. ಸ್ವಾಮಿ, ನಾನು ದೇವರಾಗಲ್ಲ, ಹಿರಿಯನಾಗಿ ಹೇಳ್ತಾ ಇದ್ದೀನಿ. ಸ್ತ್ರೀಯನ್ನ ವಸ್ತ್ರ ಇಲ್ಲದ ಹಾಗೆ ನೋಡೋದು ಕೇವಲ ಅವಳಿಗೆ ತಾಳಿ ಕಟ್ಟಿದ ಗಂಡ ಮಾತ್ರನೇ. ವಂಶಾಭಿವೃದ್ಧಿ ನಡೆಯೋ ಸಮಯದಲ್ಲಿ ಅಪಶಕನವಾಯಿತು ಅಂತ ಅನುಮಾನನ ನೀವು ಇಟ್ಕೋಬೇಡಿ. ಆಗಿದ್ದೇನೋ ವಿಘ್ನವೇ ಸರಿ, ಆದರೆ ನಿಮ್ಮ ಹೆಂಡತಿನೇ ನೋಡಿದ್ದು. ಅಂದ್ರೆ ಮುಂದೆ ನಿಮ್ಮ ಕುಡಿಯನ್ನ ಗರ್ಭದಲ್ಲಿ ಧರಿಸಿಕೊಂಡು ಸದಾಚಾರದಿಂದ ಸಂಸ್ಕಾರದಿಂದ 9 ತಿಂಗಳು ಹೊತ್ತು ಹೆತ್ತು ನಿಮ್ಮನ್ನ ತಂದೆ ಆಗೋ ಹಾಗೆ ಮಾಡ್ತಾಳೆ. ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದೆ. ಮತ್ತೆ ಆ ಅಗ್ನಿದೇವನ ಮುಂದೆ ಎಲ್ಲ ನಡೆದಿದೆ. ಅಪಶಕುನ ಅನಿಷ್ಟ ಎಲ್ಲ ಇವತ್ತೇ ಹೋಯ್ತು ಅನ್ಕೊಳ್ಳಿ. ಮತ್ತೆ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ನೀವಿಬ್ರೂ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ಇದನ್ನೆಲ್ಲ ಇಲ್ಲೇ ಮರೆತು ಸಂತೋಷವಾಗಿ ಊರಿಗೆ ಹೋಗಿ ಬನ್ನಿ. ಆಫೀಸ್ ಫೈಲ್ಸ್ ನೋಡೋ ಬದಲು ಕ್ಯಾಲೆಂಡರ್ ನೋಡೋದು ಒಳ್ಳೇದು. ಏನಕ್ಕೆ? ಒಳ್ಳೆ ದಿನಕ್ಕೋಸ್ಕರ. ಮನಸ್ಸು ಬದಲಾಗದಲ್ಲ, ವಿಧಿ ಬದಲಾಗಬೇಕು. ನನ್ ಮಗನ್ ಮನ್ಸು ಬದಲಾಗಲ್ಲ ಅನ್ನೋ ನಂಬಿಕೆ ಇದೆ. 2ನೇ ಮದ್ವೆ ಮಾಡಿದ್ರೆ ವಿಶಾಲ್ ಖುಷಿಯಾಗಿರ್ತಾನೆ. ಎರಡನೇ ಮದ್ವೆ ಅಂತ ನಿನ್ ಬಾಯಲ್ಲೇ ಬಂತು. ಅಂದ್ರೆ ಮೊದಲನೇ ಮದ್ವೆ ನೈನಿ ಜೊತೆ ಆಯ್ತು ಅಂತ, ನೈನಿ ವಿಶಾಲ್ಗೆ ಮೊದಲನೇ ಹೆಂಡತಿ ಅಂತ ನೀನೇ ಒಪ್ಕೊಂಡ್ಯಲ್ಲ? ಏನ್ ಮಾಡು ಅಂತೀರಾ? ತಲೆ ತೂಗ್ಸು ಅಂತೀರಾ? ಅಥವಾ ವೈಟ್ ಪೇಪರ್ ಮೇಲೆ ಮಾಜಿ ಹೆಂಡತಿಯಾಗಿ ಬದಲಾಗ್ತಿರೋ ತ್ರಿನಯನಿ ಅಂತ ಬರ್ದು ಕುತ್ತಿಗೆಗೆ ಹಾಕೊಂಡು ಓಡಾಡ್ಬೇಕಾ? ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ಮನುಷ್ಯರಾಗೆ ಉಳ್ಕೋತಾರೆ. ಮನ್ಸಿಲ್ಲ ಅನ್ಕೊಳ್ಳಿ, ನನ್ನನ್ನ ರಾಕ್ಷಸಗಿಂತ ಕಡೆ ಅನ್ಕೊಂಡ್ರು ಸರಿ. ನಾನಂತೂ ವಿಶಾಲ್ಗೆ ಮತ್ತೆ ಮದ್ವೆ ಮಾಡ್ತೀನಿ. ಸುಮ್ನಿರ್ತೀಯಾ? ನೀವ್ ಸುಮ್ನಿರಿ. ನಿಮಗ್ ಸಾಧ್ಯ ಆದ್ರೆ ನಿಲ್ಸಿ ನೋಡೋಣ. ತಿಲೋತ್ತಮ, ನೀನ್ ನನ್ನ ಜೀವನದಲ್ಲಿ ಬರ್ತೀನಿ ಅಂದಾಗ ಅಭ್ಯಂತರ ಇಲ್ಲ ಅಂತ ಅಂದೆ. ಯಾಕಂದ್ರೆ
ಅದು ಎರಡನೇ ಮದುವೆ ಆಗಿರ್ಲಿಲ್ಲ. ರಿಜಿಸ್ಟರ್ ಸೈನ್ ಹಾಕಿದ್ಮೇಲೆ ಅದು ಮದುವೆ ಅಂತಾನೆ ಅರ್ಥ. ಅದು ಸಮಾಜ ದೃಷ್ಟಿಲಿ ಆಗಿರಬಹುದು. ಸ್ಥಾನ ಕೊಟ್ಟಿದ್ದೀರಾ ಆದ್ರೆ ಮಾನ ಹೋಗೋ ಪರಿಸ್ಥಿತಿ ತಂದ್ಕೊಳ್ಳಿಲ್ಲ ಅಂತ ಹೇಳ್ತಿದ್ದೀರಾ ಅಷ್ಟೇ ತಾನೆ? ಆದ್ರೂ ಹಾಗೆ ಹೇಗ್ ಮಾತಾಡ್ತೀಯ ನೀನು? ನೋಡ್ರಿ, ಮಕ್ಕಳ ಸಂತೋಷಕ್ಕೋಸ್ಕರ ಒಟ್ಟಿಗೆ ಇರೋಣ ಅಂತ ಹೇಳಿದಕ್ಕೋಸ್ಕರ ಇನ್ನೂ ಇದ್ದೀನಿ. ವಿಶಾಲ್ಗೆ ಖುಷಿ ಆಗೋದು ತಾನಿಷ್ಟಪಟ್ಟ ಹುಡುಗಿನ ಮದ್ವೆ ಆದಾಗ ಮಾತ್ರ. ಸ್ವಾಮೀಜಿ ಕೂಡ ವಿಶಾಲ್ಗೆ ಎರಡನೇ ಮದ್ವೆ ಮಾಡೋಣ ಅಂತ ಹೇಳಿದ್ದಾರೆ. ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ರೂ ಮುಂದೆ ಅರ್ಚ್ಕೊಂಡು ಗಲಾಟೆ ಮಾಡಿದ್ರು ನನ್ನ ನಿರ್ಣಯ ಬದಲಾಗಲ್ಲ. ಮುಖ್ಯವಾಗಿ ಈ ಮನೆ ಗುರುಗಳ ಮಾತನ್ನ ನಾನು ಮೀರೋದಿಲ್ಲ. ನೈನಿಗೆ ಅನ್ಯಾಯ ಮಾಡಿ ನೀವು ಹೇಗೆ ನೆಮ್ಮದಿಯಾಗಿರ್ತೀರಾ? ಅವ್ರ ಖುಷಿ ಅವ್ರಿಗೆ. ಅದಕ್ಕೆ ನೀವ್ ಏನ್ ಹೆಸರಿಟ್ರು ಪರವಾಗಿಲ್ಲ. ವಿಶಾಲ್ ಹೆಸರು ಪಕ್ಕ ಒಂದು ಸುಂದರವಾದ ಸ್ಟೇಟಸ್ ಇರೋ ಹುಡುಗಿ ಹೆಸರೇ ಇರುತ್ತೆ. ನನಗೆ ಬರೋ ಕೋಪಕ್ಕೆ ತಿಲೋತ್ತಮನ ಮನೆಯಿಂದ ಆಚೆ ಕಳಿಸ್ಬೋದು. ಹಾಗೆ ಮಾಡಿದ್ರೆ ತಿಲೋತ್ತಮ ಮೇಲೆ ಹುಚ್ಚು ಪ್ರೀತಿ ಇಟ್ಕೊಂಡಿರೋ ವಿಶಾಲ್ ನನ್ನನ್ನು ಅಪಾರ್ಥ ಮಾಡ್ಕೋತಾನೆ. ಅವಳು ಯಾವ ಮಟ್ಟಕ್ಕಾದ್ರೂ ಇಳಿತಾಳೆ. ನೈನಿ ವಿಶಾಲ್ ಮಧ್ಯೆ ಇರೋ ಗಂಡ ಹೆಂಡತಿ ಸಂಬಂಧನ ಹಾಳು ಮಾಡ್ತಾಳೆ. ಈಗ ಹೇಗೆ? ಸುಟ್ಟು ಹೋಗುತ್ತೆ ಅಂದ್ರೆ ಏನೋ ಅನ್ಕೊಂಡಿದ್ದೆ. ನನ್ನ ಸೀರೆಗೆ ತಾಗಿ ನಾನೇ ಸುಟ್ಟು ಹೋಗ್ತೀನಿ ಅಂತ ನಿನ್ನೆ ರಾತ್ರಿ ಆ ಘಟನೆ ನಡೆಯೋವರೆಗೂ ಗೊತ್ತಾಗ್ಲಿಲ್ಲ. ಆದ್ರೂ ಆ ಸಮಯದಲ್ಲಿ ಸುಧಾ ಯಾಕೆ ಅಲ್ಲಿದ್ಲು? ಏನ್ ಮಾಡ್ತಿದ್ಲು? ಅವ್ರಿಗೆ ಹೇಗೆ ಗೊತ್ತಾಯ್ತು? ನನಗೆ ಯಾಕೆ ಹೇಳ್ಬೇಕು ಅನ್ಕೊಂಡ್ಲು? ಪಟ್ನಕ್ಕೆ ಹೋದ್ಮೇಲೆ ಪೊಲೀಸ್ ಅಣ್ಣನು ಸುಧಾನು ಭೇಟಿಯಾಗಿ ಕೇಳ್ಬೇಕು. ಯಾರ ಹತ್ರ ಮಾತಾಡ್ತಿದ್ಯಾ? ಯಾರೂ ಇಲ್ಲ ಯಜಮಾನ್ರೆ, ನನ್ನ ಹತ್ರನೇ ಮಾತಾಡ್ಕೋತಿದ್ದೆ. ಅದಕ್ಕೆ ನಿನ್ನ ಮೆಂಟಲ್ ಅಂತ ಅನ್ನೋದು. ಸರಿ ಬಿಡು, ನಿನಗೆ ಹೇಳಿ ಏನೂ ಪ್ರಯೋಜನ ಇಲ್ಲ. ನೀನಿಷ್ಟೇ, ನಾನು ಇಷ್ಟೇ. ಹೊರಡಬೇಕು, ಟೈಮ್ ಆಗ್ತಿದೆ. ಈಗ ಹೊರಟ್ರೆ ಮಾತ್ರ ರಾತ್ರಿ ಒಳಗಡೆ ಸೇರ್ಕೊಳ್ಳೋದಕ್ಕಾಗೋದು. ಆಗ್ಲಿ ಯಜಮಾನ್ರೆ, ಹೋಗೋಣ ನಡೀರಿ. ಹಲೋ, ನೀನೆಲ್ಲಿಗೆ? ಪಟ್ನಕ್ಕೆ. ಅದೇನೋ ನೀನು ಸ್ವಂತೂರು ಅಂದಂಗೆ ಹೇಳ್ತಿದ್ಯಾ? ನಾನು ಒಬ್ಬನೇ ಹೋಗ್ತಿರೋದು. ಮತ್ತೆ ಯಾವಾಗ ಬಂದು ನನ್ನ ಕರ್ಕೊಂಡು ಹೋಗ್ತೀರಾ? ಇನ್ನ ಬರಲ್ಲ, ನೀನು ಇಲ್ಲೇ ಇರ್ತಿದೀಯ ಅಷ್ಟೇ. ಅದೇನು ಯಜಮಾನ್ರೆ, ನಾನಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ, ಆದ್ರೆ ನಾನಂದ್ರೆ ಕಷ್ಟ ಅಂತ ಹೇಳಲೇ ಇಲ್ವಲ್ಲ. ಎರಡಕ್ಕೂ ವ್ಯತ್ಯಾಸ ಇದೆಯಾ? ಪ್ರೀತಿ ಇಲ್ಲ ಅಂದ್ರು ಒಂದಲ್ಲ ಒಂದಿನ ಅರ್ಥ ಮಾಡ್ಕೋತೀರಾ ಅಂತ ಅತ್ತೆ ಮನೇಲೇ ಇರಕ್ ಬಿಡಿ.
ಮದ್ವೆ ಮಾಡ್ಕೊಂಡವ್ರೆ ನಮ್ ಜೊತೆ ಇಲ್ಲ ಅಂದ್ಮೇಲೆ ಸ್ವರ್ಗದಲ್ಲಿದ್ರು ಸಂತೋಷವಾಗಿರಕ್ಕಾಗಲ್ಲ. ನಿನ್ನ ನಾನು ಮೂರಲ್ಲಿ ಬಿಟ್ಟು ಬರ್ತೀನಿ ಅಂತ ಹಾಸ್ಪಿಟ್ಲಲ್ಲೇ ಹೇಳಿದ್ನಲ್ವಾ? ಆಸ್ಪತ್ರೆಯಿಂದ ನನ್ನ ಕರ್ಕೊಂಡ್ ಬರ್ಲಿಲ್ಲ ಅಲ್ವಾ ಯಜಮಾನ್ರೆ? ಮನೆಗ್ ಕರ್ಕೊಂಡ್ ಹೋಗಿ ತಿಲೋತ್ತಮ್ಮ ಅವ್ರು ಕೂಡ ನನಗ್ ಅಲಂಕಾರ ಮಾಡಿ 16 ದಿನ ಹಬ್ಬಕ್ಕೆ ಕಳಿಸ್ಕೊಟ್ರಲ್ವಾ? ಹೋಗು ಅಂತ ಹೇಳಿದ್ರೆ ಹೊರತು ಹೋಗಿ ಬಾ ಅಂತ ಹೇಳಿಲ್ಲ ಅಲ್ಲ? ಪಾಡಿಗೆ ನನ್ನನ್ನು ಹೋಗೋಕ್ ಬಿಡು ಪ್ಲೀಸ್. ವಿಶಾಲಕ್ಷಮ್ಮ ತಾಯಿ, ನಂಗೆ ಯಾಕೆ ಆ ಥರ ತೋರಿಸ್ದೆ? ಯಜಮಾನ್ರಿಗೆ ಏನಾಗೋದ್ರಲ್ಲಿದೆ? ಈಗ ನಾನು ಅವ್ರ ಜೊತೆ ಹೋಗ್ಲಿಲ್ಲ ಅಂದ್ರೆ ಅವ್ರನ್ನ ಕಾಪಾಡೋರು ಯಾರು ಇಲ್ದೆ ಪ್ರಾಣನೇ ಹೋಗುತ್ತಾ? ಆಗ ನಾನ್ ಬದುಕಿ ಪ್ರಯೋಜನ ಏನಮ್ಮ? ಇಲ್ಲ, ಯಜಮಾನ್ರನ್ನ ಹೋಗಕ್ ಬಿಡಬಾರ್ದು. ಹೋದ್ರೆ ನಾನು ಅವ್ರ ಜೊತೆ ಹೋಗ್ಬೇಕು. ಆಗ್ಲೇ ನನ್ ಮಾಂಗಲ್ಯನ ಕಾಪಾಡ್ಕೊಳಕ್ಕಾಗದು. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ನೀವೇನೋ ನನ್ನ ಮೆಂಟಲ್ ಅಂತೀರಾ, ಹುಚ್ಚಿ ಅಂತೀರೋ ಇಲ್ಲ ತಲೆ ಕೆಟ್ಟೋಳು ಅಂತೀರೋ ನಿಮ್ಮಿಷ್ಟ. ಆದ್ರೆ ಓದು ಗೊತ್ತಿಲ್ಲದೆ ಇರೋ ಈ ತ್ರಿನಯನಿ ಕೇಳೋ 3 ಪ್ರಶ್ನೆಗೆ ನೀವು ಉತ್ತರ ಕೊಟ್ಟು ಹೋಗಿ ಯಜಮಾನ್ರೆ. ಏನದು? ಮೊದಲನೇದು, ನಾನಿರೋ ಕಡೆ ನಿಮ್ಮ ನೆರಳು ಬೀಳಲ್ಲ ಅಂತ ಹೇಳ್ದವರು ಬೆಂಕಿ ಅಂಟ್ಕೊಂತು ಅಂತ ಸೀರೆನ ಎಳ್ದು ನನ್ನ ವಿವಸ್ತ್ರವಾಗಿ ನೋಡಿದ್ಮೇಲೂ ನನ್ನ ಹೆಂಡತಿ ಅಂತ ಒಪ್ಕೊಳ್ದೆ ಹೋಗ್ತೀರಾ ಯಜಮಾನ್ರೆ? ಎರಡನೇದು, ಕಟ್ಕೊಂಡವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ದೆ ಹೋದ್ರು ನೆನ್ನೆ ನಡೆದ ಪೂಜೆಯಲ್ಲಿ ಎಲ್ರ ಮುಂದೇನು ನಿಮಗ್ ಮನ್ಸಿಲ್ದೆ ಹೋದ್ರು ಮತ್ತೆ ಯಾಕೆ ತಾಳಿ ಕಟ್ಟಿದ್ರಿ ಯಜಮಾನ್ರೆ? ಮೂರನೇದು, ನನ್ನನ್ನು ಬಿಡ್ತೀನಿ, ನನ್ನಿಂದ ಬಿಡಿಸ್ಕೋತೀನಿ ಅಂತ ನನ್ನ ತವ್ರ ಮನೇಲಿ ಹೇಳೋ ಬದಲು ನನ್ನ ಅತ್ತೆ ಮನೇಲೇ ಹೇಳಬೇಕಿತ್ತು. ಯಾವಾಗಲೂ ಸುಳ್ಳು ಹೇಳ್ದೇ ಇರೋ ನೀವು ನನಗೆ ನಿಜ ಹೇಳ್ದೆ ಇಲ್ಲಿವರೆಗೂ ನನ್ನ ಯಾಕೆ ಕರ್ಕೊಂಡು ಬಂದ್ರಿ ಅಂತ ಹೇಳಿ ಯಜಮಾನ್ರೆ. ಕೇಳ್ದೆ, ನಾನು ಇನ್ನೊಂದು ಮಾತಾಡಕ್ ಮುಂಚೆ ನೀವು ನನಗೆ ಉತ್ತರ ಹೇಳಿದ್ರೆ ನಿಜವಾಗ್ಲೂ ನನಗೆ ಹುಚ್ಚಿದೆ ಅಂತ ನೀವು ನನ್ನ ಮೆಂಟಲ್ ಅಂತ ಕರಿಬೋದು. ಮಾತಾಡಿ ಯಜಮಾನ್ರೆ. ಕೇಳಿದ್ರೆ ಆನ್ಸರ್ ಕೊಡ್ತಿದ್ನೇನೋ. ನೀನೀಗ ಈ ರೀತಿ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಒಂದು ಮಾತು ಹೇಳಿ, ಆದರೆ ಇಲ್ಲಲ್ಲ, ನಾನು ಮೆಟ್ಟಿದ ಮನೇಲಿ
ನಿನ್ನ ನೋಡ್ಕೊಳಲ್ಲ ಅಂತ. ಈಗ ನಿನ್ ದಾರಿ ನೀನ್ ನೋಡ್ಕೊ ಅಂತ ಅತ್ತೆ ಮನೇಲೇ ಹೇಳಿದಿದ್ರೆ ನಮ್ಮೂರಿಗೆ ನಾನ್ ಬರ್ತಿದ್ನೋ ಇಲ್ಲ ನನ್ ಶವನ್ ತಗೊಂಡ್ಬರ್ತಿದ್ರೋ ಗೊತ್ತಿಲ್ಲ. ಹಾಗೆ ಮಾತಾಡ್ಬೇಡ ನೈನಿ. ಹಾಗಾದ್ರೆ ನನಗಿನ್ನೊಂದು ಮಾತಾಡಕ್ಕೂ ನೀವು ಅವಕಾಶ ಕೊಡದೆ ನಿಮ್ ಜೊತೆ ಕರ್ಕೊಂಡು ಹೋಗಿ. ಸರಿ ಹೊರಡನ್ ನಡಿ. ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ, ನಿಮ್ಮ ಹತ್ರ ಯಾವತ್ತೂ ಹೀಗೆಲ್ಲ ಮಾತಾಡಿಲ್ಲ. ನಾನು ನಿಮ್ಮ ಜೊತೆ ಬಂದ್ರೇನೆ ನಿಮ್ಮನ್ನು ಕಾಪಾಡ್ಕೋಬೋದು ಅಂತ ನನ್ಗೆ ಅರ್ಥ ಆಗಿದೆ. ನಿಮ್ಗಿಷ್ಟ ಇಲ್ಲದೆ ಇದ್ರು ನಿಮಗೆ ಕಷ್ಟ ಬರ್ತಿರೋ ಹಾಗೆ ನೋಡ್ಕೋತೀನಿ ಯಜಮಾನ್ರೆ. ಅಕ್ಕ, ಟೆನ್ಷನ್ ಅಲ್ಲಿ ನಾನು ಉಗುರು ಕಚ್ತಾ ಇದ್ರೆ ನೀನ್ ನೋಡಿದ್ರೆ ಇಲ್ಲಿ ನೈಲ್ ಪಾಲಿಶ್ ಹಾಕೋತಿದ್ಯಾ? ಟೆನ್ಷನ್ ಯಾಕೋ? ಮಕ್ಕಳಿದಾರ, ಹೆಂಡತಿ ಇದ್ದಾಳ? ನೀನ್ ಏನಾದ್ರೂ ಹೇಳಕ್ಕ, ನಿನ್ನನ್ ಬಿಟ್ರೆ ನನಗಿನ್ ಯಾರಿದಾರೆ ಹೇಳು? ನೀನ್ ಚೆನ್ನಾಗಿದ್ರೆ ನಾನ್ ಖುಷಿಯಾಗಿರ್ತೀನಿ. ಕಾಲಕ್ಕೆ ಕಲರ್ ಹಚ್ಕೊಳ್ಳೋದ್ರಿಂದ ಏನ್ ಸಿಗುತ್ತೆ? ನಮ್ ಲೈಫ್ ನ ಕಲರ್ಫುಲ್ ಮಾಡ್ಕೋಬೇಕಕ್ಕ. ನಮ್ ಜೀವನ ಕಲರ್ಫುಲ್ ಆಗ್ಬೇಕಂದ್ರೆ ವಿಶಾಲಿ ಮನೆಗ್ ಬರ್ಬೇಕು. ಬರ್ದೆ ಎಲ್ಲಿಗೆ ಹೋಗ್ತಾನೆ ಹೇಳು? ಇಷ್ಟೊತ್ತಿಗಾಗ್ಲೇ ಆ ಹಳ್ಳಿ ಸಾಕಾಗಿರುತ್ತೆ. ನೈನಿನ ಅಲ್ಲೇ ಬಿಟ್ಟು ವಾಪಸ್ ಬರೋದಕ್ಕೆ ದಾರಿ ಹಿಡ್ದಿರ್ತಾನೆ. ಅವ್ನ್ ಬಂದ ತಕ್ಷಣ ಲಾಯರ್ನ ಕರಿ. ರಂಗನಾಥ? ಕಂಪನಿ ಲಾಯರ್ ಬೇಡ ಕಣೋ. ಅಮಾವಾಸ್ಯೆಗೆ ಕತ್ಲು ಜೊತೆಯಾಗಿದ್ರೆ ಹುಣ್ಣಿಮೆ ಚಂದ್ರನ್ ತರ ಇರೋ ವಿಶಾಲ್ಗೆ ಆ ನಯನಿ ಇಷ್ಟ ದಿನ ಮಚ್ಚೆ ತರ ಇದ್ಲು. ಆ ಸಂಬಂಧ ಒಡೆಯೋದಕ್ಕೆ ಡಿವೋರ್ಸ್ ಲಾಯರ್ನ ಬರೋದಕ್ಕೆ ಹೇಳು. ಸರಿ, ಬರ್ತಾರೆ ಅಂದ್ಕೋ, ನೋಟಿಸ್ ಕೊಡ್ತಾರೆ ಅಂತ ಅನ್ಕೋ. ಅದಾದ್ಮೇಲೆ ಏನು? ವಿಶಾಲ್ಗೆ 2ನೇ ಮದ್ವೆ ಮಾಡ್ತೀವಿ. ಹಾ, ಹನಿಮೂನ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ತಾನೆ. ವರ್ಷದ ನಂತರ ಕೈಯಲ್ಲಿ ಒಂದ್ ಮಗು ಆಡಿಸ್ಕೊಂಡು 24 ಗಂಟೆ ಡೈಪರ್ ಚೇಂಜ್ ಮಾಡ್ಕೊಂಡು ಅದ್ರ ಬಟ್ಟನ್ನೆಲ್ಲ ಹಾರಾಕಿ ತಾರಮ್ಮಯ್ಯ ರಘುಕುಲ ಬಾ ಚಂದಿರ ಅಂತ ಹಾಡು ಹೇಳ್ಕೊಂಡಿರ್ಬೇಕು. ಅಷ್ಟೇ ಅಲ್ವಾ? ನಾವ್ ಹೇಳ್ದಂಗ್ ಕೇಳ್ಕೊಂಡಿರೋ ಹುಡುಗಿ ಬಂದ್ರೆ ಅವಳನ್ನ ಕೈಗೊಂಬೆ ಮಾಡ್ಕೊಂಡು ನಾವಿಷ್ಟ ಬಂದಾಗಿರ್ಬೋದ್ ಕಣೋ. ನೀನು ಚೀಪಾಗಿ ಯೋಚನೆ ಮಾಡ್ಬೇಡ. ಅಕ್ಕ, ಒಂದ್ ಮಾತು ಹೇಳ್ತೀನಿ, ಸೀರಿಯಸ್ ಆಗಿ ಯೋಚನೆ ಮಾಡಿ ಹೇಳು. ಹೆಬ್ಬೆಟ್ಟಾಕೋ ನಯನಿನೇ ನಮ್ಗೆ 7 ಕೆರೆ ನೀರು ಕುಡ್ಸಿದಾಳೆ. ಮನೆಯವ್ರು ಎಲ್ಲರ ಮುಂದೆ ನಮ್ಮನ್ನ ಸಿಕ್ಕಾಕಿಸ್ತಾಳೆ ಅಂತ ಎಷ್ಟು ಸಲ ಟೆನ್ಷನ್ ಮಾಡ್ಕೊಂಡು ಜೀವ ಬಾಯಿಗೆ ಬರ್ಸ್ಕೊಂಡಿದ್ ಗೊತ್ತು ತಾನೆ. ಇವಾಗ ಬ್ಯೂಟಿಫುಲ್ ಅಂಡ್ ಇಂಟೆಲಿಜೆಂಟ್ ಸೊಸೆ ನಮ್ಮ ಮನೆಗ್ ಬಂದ್ರೆ ನಮ್ಮನ್ನ ಆಟಾಡ್ಸಲ್ವಾ? ಅದಕ್ಕೇನ್ ಮಾಡ್ಬೇಕು? ಮದುವೆ ಗಿದ್ವೆ ಬಗ್ಗೆ ಎಲ್ಲ ಗೊತ್ತಿಲ್ಲ. ಆ ತ್ರಿಣನಿನ ಅಲ್ಲೇ ಬಿಟ್ಟು ಬಂದ್ಮೇಲೆ ವಿಶಾಲ್ನ ಕಾಪಾಡ್ತೀನಿ ಅನ್ನೋ ಹೀರೋಯಿನು ಈ ಮನೇಲಿರಲ್ಲ. ಬಂದ ತಕ್ಷಣನೇ ಅವನ್ ಸುಸ್ತಾಗಿ ಮಲಗೋಕ್ಕೂ ಮುಂಚೆ ಚಿರನಿದ್ರೆ ಕಳ್ಸೋಣ. ಅಂದ್ರೆ ಮುಗಿಸ್ಬಿಡೋಣ. ನನ್ನ ಬಾಯಲ್ಲ ಅಕ್ಕ, ಅವನ್ ಬಾಯಿನ ಮತ್ತೆ ಉಸಿರನ್ನ ನಿಲ್ಲಿಸ್ಬಿಡೋಣ. ನಾನು ಹಾಕಿರೋ ಉಂಗ್ರನೇ ವಿಶಾಲ್ ಪ್ರಾಣನ ಮುಗಿಸುತ್ತೆ. ಸೈಲೆಂಟ್ ಆಗಿ ಹೋಗ್ತಾನಕ್ಕ. 2ನೇ ಮದ್ವೆ ಖರ್ಚು ನಮಗ್ ಉಳಿದ್ರೆ ಬೋನಸ್ ಅಲ್ವಾ? ಪರ್ಶು, ಇವನು ಅಕ್ಷಯ ಪಾತ್ರೆ ಇದ್ದ ಹಾಗೆ. ಆ ಪಾತ್ರೆ ಯಾವತ್ತೂ ಖಾಲಿ ಆಗಲ್ಲ. ಆವೇಶದಲ್ಲಿ, ಗಾಬರಿಯಲ್ಲಿ ಅವನ್ ಪ್ರಾಣ ತೆಗೆದ್ರೆ ಆಸ್ತಿ ಸಿಗಲ್ಲ. ಅದೇ ಸಿಗದೆ ಇದ್ರೆ ನಾವ್ ಮಾಡ್ಕೊಂಡಿದ್ ಪ್ಲಾನ್ ಎಲ್ಲ ವೇಸ್ಟ್ ಅಲ್ವಾ? ಅದಕ್ಕೆ ಮತ್ತೆ ಮದ್ವೆ ನಡಿಬೇಕು, ನಡಿಲೇಬೇಕು. ನಾನ್ ಆಡಿಸ್ದಂಗೆ ಆಡ್ತಾ ಇದ್ರೆ ಸರಿ.
ಹೇಳಿದ ಮಾತಿಗೆ ಎದುರಾಡಿದ್ರೆ ಆಗ ಕಥೆ ಮುಗ್ಸೋಣ. ಸ್ವಲ್ಪ ತಾಳ್ಮೆಯಿಂದ ಇರು. ವಿಶಾಲ್ ಒಬ್ಬನೇ ಬರ್ತಾನೆ. ಹೇಳ್ ಕಳ್ಸಿರೋದ್ ನಾನು. ಏನಕ್ಕ, ನಿನ್ ಬಾರನ ನಿನ್ ಗಂಡ ಹೊತ್ರೆ ಅವ್ರ ಬಾರನ ನೀನ್ ಹೊರ್ಬೇಕು ಅಂತ ಅವ್ರ ಲಗೇಜ್ ತರ್ತಿದ್ಯಾ? ಸುಮ್ನೆ ಮಾತಾಡೋದನ್ನ ಬಿಟ್ಟು ಶ್ಯಾಮಲಕ್ಕಗೆ ಸಹಾಯ ಮಾಡ್ಬೋದಲ್ವಾ? ಹಪ್ಳ ಸಣ್ಗೆ ಏನ್ ಬರ ಇರತ್ತೆ? ನೀನ್ ಹುಡುಗಿ ತರ ನಡ್ಕೊಳ್ಳೋದೇ ಇಲ್ವಲ್ಲೇ. ಮದ್ವೆ ಮಾಡಿದ್ರೆ ನಿನ್ನ ಅತ್ತೆ ಮನೇಲಿ ಒಂದಿನಾನು ಇಟ್ಕೊಳ್ಳೋದಿಲ್ಲ. ಅಕ್ಕ ಇದ್ದಾಳಲ್ಲ, ನಾನು ಇರ್ತೀನಿ. ನಾನು ಇರ್ಬೇಕಂತಾನೆ ಹೋಗ್ತಿದ್ದೀನಿ, ಆದ್ರೆ ಅವ್ರಿಗಿಷ್ಟ ಇಲ್ಲದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಲ್ಲಿ ಹೋದ್ಮೇಲೆ ತಿಳಿಯುತ್ತೆ ಏನಾಗುತ್ತೋ ಏನೋ. ಎಲ್ಲ ತಾಯಿ ಮೇಲೆ ಭಾರ ಹಾಕಿದ್ದೀನಿ. ನೈನಿ, ಅಮ್ಮ ನೈನಿ, ತಗೊಳಮ್ಮ ಈ ಹೂವನ್ನ ಇಬ್ರು ಮುಡ್ಕೊಳ್ಳಿ. ಎಲ್ಲ ಹೂನು ಅಕ್ಕನೇ ಮುಡ್ಕೊಳ್ಳಿ ತಾತ. ಸಿಟಿಗೆ ಹೋಗೋ ಅಷ್ಟ್ರಲ್ಲಿ ಕಾರಲ್ಲಿ ಹೂವಿನ ವಾಸನೆ ತುಂಬ್ಕೋಬೇಕಲ್ವಾ? ಹೌದು, ಯಜಮಾನ್ರಲ್ಲಮ್ಮ? ಬಂದೆ ಶಾಸ್ತ್ರಿಗಳೇ. ಕರೆಕ್ಟ್ ಟೈಮಿಗೆ ಬಂದ್ರಿ ಬಾವಾ. ನಿಮ್ ಕೈಯಾರೆ ಅಕ್ಕನ್ ತಲೆಗೆ ಹೂವು ಮುಡ್ಸಿ. ಬೇಡ ಸುಮನ, ಈಗ ಯಾಕೆ? ಹೆಣ್ಮಕ್ಳು ಯಾವತ್ತೂ ಹೂನ ಬೇಡ ಅನ್ಬಾರ್ದಮ್ಮ. ಹೂ ಬೇಡ ಅಂತಿಲ್ಲ ಅಕ್ಕ, ಯಜಮಾನ್ರು ಮುಟ್ಸೋದ್ನ ಬೇಡ ಅಂತಿದ್ದಾಳೆ. ನಾಚಿಕೆ ಪಟ್ಕೊಳ್ತಿರ್ಬೇಕು. ಹೂ ಮುಡ್ಕೊಂಡಾದ್ಮೇಲೆ ನಾಚಿಕೆ ಎಲ್ಲ ಹೋಗತ್ತೆ. ಬಾವಾ, ನಮ್ಗೋಸ್ಕರ ಆದ್ರೂ ನಮ್ ಮುಂದೆ ಅಕ್ಕನ್ಗೆ ಹೂ ಮುಡ್ಸಿ. ನಾನ್ ನಿಮ್ ಹತ್ರ ಏನು ಕೇಳ್ದೇನೆ ಎಲ್ಲಾನು ಕೊಟ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ನಿಮ್ಗೇನ್ ಬೇಕು ಅಂತ ಕೇಳಿದಾಗ ತುಂಬಾ ಚಿಕ್ಕದನ್ನೇ ಕೇಳಿದೀರಾ. ತೀರಿಸ್ತೀನಿ. ತಗೊಳ್ಳಿ. ನಾನು ನಿಮ್ ಕಾಪಾಡೋ ಪ್ರಯತ್ನದಲ್ಲಿ ನಾನು ಸತ್ತು ಹೋದ್ರೂ ಕೂಡ ಹೀಗೆ ನಂಗೆ ಹೂ ಮೂಡಿಸಿ ಸುಮಂಗಳಿಯಾಗಿ ಕಳಿಸ್ಕೊಡಿ ಯಜಮಾನ್ರೆ. ನನ್ನ ಮನಸ್ಸಲ್ಲಿರೋದನ್ನ ಹೇಳಕ್ಕಾಗದೇ ಇದ್ರು ತೀರಿಸ್ತೀರಾ ಅನ್ಕೋತೀನಿ. ಸೂಪರ್ ಬಾವಾ. ಸ್ವಾಮಿ, ರಾಹುಕಾಲದ ಮೊದಲೇ ಹೊರಟು ಬಿಡಿ. ಏ ಶಿವ, ನೀನ್ ಇರ್ತೀಯಾ ಹೋಗ್ತೀಯೋ? ನಯನಿ ನಂಗೆ ಇಲ್ಲೇ ಇರೋದಿಕ್ಕೆ ಹೇಳಿದ್ದಾಳೆ. ಈ ಸಲ ಬರೋದು ಬೇಡ ಬಿಡು ಶಿವ. ಹೀಗೆ ಆಗಾಗ ಬರ್ತಾ ಇರಿ ಅಳಿಯಂದ್ರೆ. ಬರೀ ವಿಶಾಲ್ ಅಂತ ಕರೀರಿ ಸಾಕು. ನೀವ್ ಹಾಗೆ ಹೇಳಿದ್ರಿ ಅಂತ ನಾವು ಕರೆಯಕ್ಕಾಗತ್ತಾ? ಗೌರವ ಕೊಡೋದೇ ನಮ್ಮ ಪಾಲಿನ ಆಸ್ತಿ. ಹೌದು ಬಾವಾ, ಈ ಮನೆನೂ ನಮ್ದಲ್ಲ. ಅರ್ಚಕರು ಇರ್ಬೇಕು ಅಂತ ಎಷ್ಟೋ ವರ್ಷದ ಹಿಂದೆ ಈ ಮನೆ ಕೊಟ್ಟಿದ್ದಾರೆ. ನಮ್ಗೆ ಅಂತ ಮನೆ ಆಗ್ಲಿ ಜಮೀನು ಏನೂ ಇಲ್ಲ. ಏ ಸುಮ್ನ, ಅದೆಲ್ಲ ಈಗ ಬೇಕಾ? ಪರವಾಗಿಲ್ಲ ಬಿಡು ತಾತ. ಅಕ್ಕನ್ ಮದ್ವೆ ಆಗಿರೋ ಬಾವನ್ ಕೇಳಿದ್ರೆ ನಮ್ಮಂತವ್ರು ಜೀವನಾದ್ರೂ ನಡೆಸ್ಬೋದಲ್ವಾ ತಾತ? ನೀನ್ ಸ್ವಲ್ಪ ಸುಮ್ನೆ ಇರು. ಅವಳ ಮಾತನ್ನ ಲೆಕ್ಕಕ್ಕಿಡ್ಬೇಡಿ ಸ್ವಾಮಿ. ಸಮಯ ಬಂದ್ರೆ ಅನ್ಕೊಂಡ ಹಾಗೆ ಎಲ್ಲನೂ ನಡೆದ್ರೆ ಎಲ್ರ ಕಷ್ಟ ಬಗೆಹರಿಯುತ್ತೆ ಶಾಸ್ತ್ರಿಗಳೇ. ಅಮ್ಮ ಹೋಗಿ ಬರ್ತೀನಮ್ಮ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ನೈನಿ.
ಹುಷಾರಮ್ಮ. ಅಮ್ಮ ನೈನಿ ಇಲ್ಲಿ ಕೊಡಮ್ಮ. ತಗೊಳ್ಳಿ. ಹುಷಾರಾಗಿ ಹೋಗಿ ಬನ್ನಿ.